ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು 25 ದಿನಗಳು ಕಳೆಯಿತು. ಆತನನ್ನು ಸ್ವದೇಶಕ್ಕೆ ಕರೆತರುವ ಎಲ್ಲ ಪ್ರಯತ್ನಗಳನ್ನು ಒಂದು ಕಡೆ SIT ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು ನಿನ್ನೆ ನಡೆಸಿದಂತಹ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ, ಎಲ್ಲಿದ್ದರೂ ಬಾ ತನಿಖೆಯನ್ನು ಎದುರಿಸು ಅಂತ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 25 ದಿನ, ಪ್ರಜ್ವಲ್ ಎಲ್ಲಿದ್ದರೂ ಬಾ ತನಿಖೆಯನ್ನು ಎದುರಿಸುವಂತ ಪಲಾಯನವಾಗಿರುವ ಪ್ರಜ್ವಲ್ಗೆ HD ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ 24 ಗಂಟೆನೋ 48 ಗಂಟೆನೋ ಒಟ್ಟಿನಲ್ಲಿ ಬಾ ಅಂತ ಕರೆ ಕೊಟ್ಟಿದ್ದಾರೆ. 48 ಗಂಟೆಯಲ್ಲಿ ವಾಪಸ್ ಆಗ್ತಾರಾ? ಪ್ರಜ್ವಲ್ ವಾಪಸ್ಸಾಗುವಂತೆ SIT ಅವರು ನಿರೀಕ್ಷೆ ಹೊಂದಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಅವರು ಕರೆ ಕೊಟ್ಟ ನಂತರ ಅಟ್ಲೀಸ್ಟ್ ಈಗಾದರೂ ಬರಬಹುದು ಅಂತ. ಯಾಕೆಂದರೆ ಅವರು ಭಾವನಾತ್ಮಕವಾದ ಮಾತನ್ನು ಆಡಿದರು. ನಮ್ಮ ತಂದೆಯವರು ದೇವೇಗೌಡರೇ ಅವ್ರಿಗೆ ಕರೆ ಕೊಡು ಅಂತ ನಾನು ಕೇಳಿದ್ದೆ, ಅವರ ಪರವಾಗಿ ನಾನು ಕರೆ ಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಧೈರ್ಯ ಮಾಡಿ 48 ಗಂಟೆಯ ಒಳಗೆ ಯಾವಾಗ ಬೇಕಾದರೂ ದೇಶಕ್ಕೆ ಪ್ರಜ್ವಲ್ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಏರ್ಪೋರ್ಟ್ನಲ್ಲಿ SITಯ ಒಂದು ಟೀಮ್ ಅಲರ್ಟ್ ಆಗಿದೆ. ಮೊದಲಿಂದನೂ ಒಂದು ಟೀಮ್ ಇದ್ದೇ ಇದೆ. ಮಂಗಳೂರಿನಲ್ಲೂ ಒಂದು ಟೀಮ್ ಇತ್ತು ಆರಂಭದಲ್ಲಿ, ಈಗ ಬೆಂಗಳೂರಿನಲ್ಲೂ ಒಂದು ಟೀಮ್ ಇದೆ. ಪ್ರಜ್ವಲ್ ವಾಪಸ್ಸಾದರೆ ಏರ್ಪೋರ್ಟ್ನಲ್ಲೇ ಬಂಧಿಸೋದಕ್ಕೆ ಸಿದ್ಧತೆ. ಏನು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಎಲ್ಲಿಗೋ ಓಡೋಗ್ಬಿಡ್ತಾರೆ ಅಂತೇನಿಲ್ಲ, ಬರದೇ ಸರೆಂಡರ್ ಆಗೋದಕ್ಕೆ ಬಂದರೆ. ಹಾಗಾಗಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಈಗ ಎದುರಿಸಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಕೊಳ್ಳಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವರು, ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ನನ್ನ ತಂದೆಯವ್ರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಗಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಪ್ರಜ್ವಲ್ನನ್ನು ಭಾರತಕ್ಕೆ ಕರೆತರೋದಕ್ಕೆ ಕಾನೂನಾತ್ಮಕವಾಗಿ SIT ಅವರು ಪ್ರಯತ್ನಗಳನ್ನು ಪಡ್ತಾನೆ ಇದ್ದಾರೆ. ಈಗಾಗಲೇ ವಿದೇಶಾಂಗ ಇಲಾಖೆಗೆ ಪತ್ರ ಕೂಡ ಬರೆದಿದ್ದಾರೆ. ಬಟ್ ನಿನ್ನೆ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿರೋದ್ರಿಂದ ಪ್ರಜ್ವಲ್ ದೇಶಕ್ಕೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಹೆಚ್ಚಾಗಿದೆಯಾ? ಇದಕ್ಕೋಸ್ಕರ SIT ಅವರು ಮಾಡ್ಕೊಂಡಿರ್ತಕ್ಕಂಥ ಸಿದ್ಧತೆಗಳು ಏನು? ಅರವಿಂದ್, ಏನು ಪ್ರಜ್ವಲ್ ಈಗಾಗಲೇ ವಿದೇಶಕ್ಕೆ ಹೋಗಿ 24 ದಿನಗಳ ಕಾಲ ಕಳೆದಿರುವಂಥದ್ದು. ಹೀಗಾಗಿ ಮತ್ತೊಂದು ಕಡೆ SIT ಕೂಡ ಕಾನೂನಾತ್ಮಕವಾಗಿ ಆತನನ್ನು ದೇಶಕ್ಕೆ ಕರೆಸಲು ಬೇಕಾದಂತೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪ್ರಜ್ವಲ್ ಈವರೆಗೂ ಕೂಡ ಪತ್ತೆ ಆಗಿಲ್ಲ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇನು ಪ್ರೆಸ್ ಮೀಟಲ್ಲಿ ಒಂದು ಕರೆ ಕೊಡ್ತಾರೆ, ಆದಷ್ಟು ಬೇಗ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಮನವಿ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಒಂದು ಭರವಸೆ ಇರುವಂಥದ್ದು, ಈ 1-2 ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ ಅನ್ನೋ ಆಂಗಲಲ್ಲಿ ಈಗ ನಿನ್ನೆ ರಾತ್ರಿಯಿಂದಲೇ SIT ಅಧಿಕಾರಿಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾದುಕೊಳ್ತಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು, ಬ್ಲೂ ಕಾರ್ಡ್ ನೋಟಿಸ್ ಕೊಟ್ಟಿದ್ರು, ಲುಕೌಟ್ ನೋಟಿಸ್ ಕೊಟ್ಟಿದ್ರು. ಯಾವುದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. 5 ಬಾರಿ ಬೆಂಗಳೂರಿಗೆ
ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡು ಎಲ್ಲ ಏರ್ಪೋರ್ಟಲ್ಲಿ ರೆಡಿ ಆಗಿದ್ರು. ಆದರೆ ಕೊನೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರದೆ ಕೈ ಕೊಟ್ಟಿರುವಂಥದ್ದು. ಆ ನಂತರದಲ್ಲಿ ನಿನ್ನೆ ಯಾವಾಗ ಮಾಜಿ ಮುಖ್ಯಮಂತ್ರಿಗಳು ಏನು ಮನವಿ ಮಾಡ್ಕೋತಾರೆ SIT ಅಧಿಕಾರಿಗಳ ಮುಂದೆ ಬರಲೇಬೇಕು, ಯಾವಾಗಿದ್ರೂ ಆರೋಪಿ ಸ್ಥಾನದಲ್ಲಿರುವಂಥ ನೀನು ವಿಚಾರಣೆಗೆ ಹಾಜರಾಗಲೇಬೇಕು, ಅದು ಅನಿವಾರ್ಯ ಕೂಡ, ಆ ರೀತಿಯಾಗಿ ಈಗ ಬರಲೇಬೇಕು ಅಂತ ಏನು ಮನವಿ ಮಾಡ್ಕೊಂಡಿದ್ದಾರೆ. ಆ ಮನವಿಗೆ ಸ್ಪಂದಿಸಿ ಇವತ್ತು ಅಥವಾ ನಾಳೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾರಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. SIT ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಬರುವ ಸಾಧ್ಯತೆ ಇದೆ ಅನ್ನೋ ಆಂಗಲಲ್ಲಿ ಈಗಾಗಲೇ ಏನು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿರುವಂಥದ್ದು. ಒಂದು ವೇಳೆ ಇವತ್ತು ಅಥವಾ ನಾಳೆ ಒಳಗಡೆ ಬಂದರೆ ಈಗಾಗಲೇ ಕೋರ್ಟಿಂದ ಬಂಧನ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಬಂದ ತಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಆದರೆ ಏನು ಕುಮಾರಸ್ವಾಮಿ ಮಾತಿಗೆ ಬೆಲೆ ಕೊಟ್ಟು ಒಂದೆರಡು ದಿನದಲ್ಲಿ ಬರ್ತಾರಾ ಅಥವಾ ಮತ್ತಷ್ಟು ದಿನಗಳ ಕಾಲ ಬರ್ದೇನೆ ಹಂಗೆ ಸತಾಯಿಸ್ತಾರಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು.